ಸೇನಾಕಾಂಕ್ಷಿಗಳೇ ಇವಾಗ ತಾನೇ ರ್ಯಾಲಿ ಒಂದು ಬ್ಯಾಚ್ ಶುರು ಆಗಿದೆ ನೋಡಿ. ಬಿದ್ದೋದು ಪಾಪ ಬಿದ್ದಿದ್ದಾನೆ, ಬಿದ್ದು ಕೂಡ ಎದ್ದು ಹೊಡ್ತಿದ್ದಾನೆ. ಗುಡ್, ವೆರಿ ಗುಡ್. ಸೊ ಇದು ಗ್ರೌಂಡ್ ಚೇಂಜ್ ಆಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ನಿನ್ನೆ ನಡೆದಂಥ ರ್ಯಾಲಿ ತಿಮ್ಮಯ್ಯ ಗ್ರೌಂಡಲ್ಲಿ, ಮಡ್ ಗ್ರೌಂಡಲ್ಲಿ ಮಳೆದಿಂದ ತುಂಬಿದಂಥ ಗ್ರೌಂಡಲ್ಲಿ 400 ಮೀಟರ್ ಓಡ್ತಾ ಇದ್ವಿ. ಆದರೆ ಈಗಿನ ಮಕ್ಕಳುಗಳು ಈಗ ಓಡ್ತಾರಂಥದ್ದು ಒಂದು ಸಾಯಿ ಹಾಕಿ ಗ್ರೌಂಡಲ್ಲಿ ಓಡ್ತಾರಂಥದ್ದು ನೋಡಿ. ಅಲ್ಲೂ ಕೂಡ ಹುಡುಗ ಬಿದ್ದು ಎದ್ದು ಓಡ್ತಿದ್ದಾನೆ, ಆದರೂ ಕೂಡ ಧೈರ್ಯ ಇದೆ. ಸಿಂಥೆಟಿಕ್ ಗ್ರೌಂಡ್ ಇದು ಪೊಲೀಸ್ SP ಆಫೀಸ್ ಮುಂಭಾಗ ಇರುವಂಥದ್ದು. ಟೋಟಲಿ ಗ್ರೌಂಡು ಮೆಜರ್ಮೆಂಟ್ ಏನಪ್ಪ ಅಂತಂದರೆ 91 ಮೀಟ್ರು ಇಂಟು 55 ಮೀಟ್ರು. ಅದರರ್ಥ ಒಂದು ಟೋಟಲಿ ರೌಂಡ್ ಕಂಪ್ಲೀಟ್ 290 ಮೀಟ್ರ್ ಬರ್ತಾ ಇದೆ. ಇದು ಟೋಟಲ್ 5 ರೌಂಡ್ ಓಡಲೇಬೇಕು. 5 ರೌಂಡ್ ಓಡಿದ್ರೆ ಮಾತ್ರ ಅವ್ರಿಗೆ ಅವಕಾಶ ಇದೆ. ಜೊತೆಗೆ ಟೈಮ್ ಕೂಡ ಹಿಡಿತಿದ್ದಾರೆ. ಈ ಟೈಮಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಹೌದು. ಇವಾಗ ಈ ಗ್ರೌಂಡ್ನಲ್ಲಿ ಎಲ್ಲ ಮಕ್ಕಳು ಕೂಡ ಟೈಮ್ನ ವ್ಯವಸ್ಥೆ ಮಾಡ್ಕೊಳ್ಳಿ, ಹೆಚ್ಚಿನಾಗಿ ಟೈಮ್ ಕೊಡಲಾಗಿದೆ. 5 ನಿಮಿಷ ಅಲ್ಲ, ನೀವು 6 ನಿಮಿಷ 6 ನಿಮಿಷಗಳು ತೊಗೊಳ್ತಿದ್ದಾರೆ, ಕೆಲವೊಂದು 6 ನಿಮಿಷ ತೊಗೊಳ್ತಿದ್ದಾರೆ. ನೋಡ್ತಾ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಸಮಸ್ಯೆ ಆಗ್ತದೆ, ಅದಕ್ಕೋಸ್ಕರ ಟೈಮ್ ಸ್ವಲ್ಪ ಜಾಸ್ತಿ ಕೊಡಲಾಗಿದೆ. ಅದ್ರ ಮಕ್ಕಳು ನೋಡ್ತಾ ಇದ್ದಾರೆ, ತುಂಬ ಶ್ರಮಪಟ್ಟು ಓಡ್ತಿದ್ದಾರೆ. ಸುಮಾರು 2 ದಿನದಿಂದ ಮಕ್ಕಳು ಇಲ್ಲೇ ಸ್ಟೇ ಆಗಿದ್ಕೊಂಡು ಈ ಮಳೆಯಲ್ಲಿ ಈ ಚಳಿನಲ್ಲಿ ಇದ್ಕೊಂಡು ಕೂಡ ನಾನು ಮಾಡಲೇಬೇಕು ಅನ್ನೋ ಛಲದಿಂದ ಓಡ್ತಾರಂಥದ್ದು. ಲೈನ್ ಅಪ್ ಮಾಡಿ ತುಂಬ ಲೈನ್ ಮಾಡ್ತಿದ್ದಾರೆ. ಇದರಲ್ಲಿ ನೀವು ನೋಡ್ಬೇಕಂದ್ರೆ ಇಂಪಾರ್ಟೆಂಟ್ ಏನಂದರೆ ಸ್ಟಾರ್ಟಿಂಗಲ್ಲಿ ಓಡ್ತೀರಾ, ಆಮೇಲೆ ಓವರ್ಟೇಕ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಈಗ ನೀವು ಓವರ್ಟೇಕ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದ್ಮೇಲೆ ಸ್ಟಾರ್ಟಿಂಗ್ ಇದ್ದಂಥ ಮಕ್ಕಳೇ ಸ್ಟಾರ್ಟಿಂಗಲ್ಲಿ ಇದ್ಬಿಡ್ತಾರೆ, ಹಿಂದೆ ಉಳಿದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ನೀವು 10, 15, 20 ಮಕ್ಕಳಲ್ಲಿ ಇರಬೇಕು. ಹಾಗಾದ್ರೆ ಈ ಗ್ರೌಂಡ್ ಅಲ್ಲಿ ಎಷ್ಟು ಮಕ್ಕಳು ಒಟ್ಟಿಗೆ ಬಿಡ್ತಿದ್ದಾರೆ ಅಂತ ನೀವು ಕೇಳಬಹುದು. ಇಲ್ಲಿ 100, 90, 80 ಮಕ್ಕಳು ಓಡಿಸ್ತಿಲ್ಲ. ಯಾಕೆಂದ್ರೆ ಈ ಟ್ರ್ಯಾಕ್ ಇಂದ ಚಿಕ್ಕದಾಗಿದೆ, ಟ್ರ್ಯಾಕ್ ಇದೆಯಲ್ಲ ತುಂಬಾ ಚಿಕ್ಕದು. ಅದಕ್ಕೋಸ್ಕರ ಇವರಿಗೆ ಕೇವಲ 40 ಮಕ್ಕಳು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದು ಬ್ಯಾಚಲ್ಲಿ 40 ಮಕ್ಕಳು ಮಾತ್ರ ಓಡ್ತಾರಂಥದ್ದು. ನಮ್ಮ ಸೈನಿಕರು ಮೈಸೂರಲ್ಲಿ ಕೊಡ್ತಂಥ ಈ ವಿಡಿಯೋ, ಇಂಥ ವಿಡಿಯೋ ಲೈವ್ ವಿಡಿಯೋ ಕೊಡ್ತಾ ಇದ್ವಿ. ಈ ಥರ ಮಕ್ಕಳಿಗೆ ನಡೀತಂಥ ಎಲ್ಲ ರ್ಯಾಲಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀವಿ. ಯಾರಿಗೆ ಇಷ್ಟವಾದಲ್ಲಿ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಯಾರಿಗೆ ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಜೊತೆಗೆ ಈ ಯಾರಾದರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನಷ್ಟು ಪ್ರಮೋಟ್ ಮಾಡಲಿಕ್ಕೆ ಸಹಕರಿಸಿ ಅಂತ ಕೇಳ್ತೀವಿ. ನೋಡಿ, ಈಗ ಮಕ್ಕಳು ಓಡ್ತಾರೆ ಟರ್ನಿಂಗ್ ಪಾಯಿಂಟಲ್ಲಿ, ಪಾಪ ಮಕ್ಕಳ ಟೈಮ್ ಸಮಯ ವೇಸ್ಟ್ ಆಗ್ತಾರಂಥದ್ದು. ಸ್ಟ್ರೈಟ್ ಓಡ್ತಿದ್ದಾರೆ ನೋಡಿ. ಬಿದ್ದಿರೋ ಅಲ್ಲಿ ಹಿಂದೆ ಉಳಿದಂಥ ಮಕ್ಕಳು, ಇನ್ನೊಂದು ಹಿಂದೆ ಉಳಿದ್ರೆ ಸಮಸ್ಯೆ, ಹಿಂದೆ ಉಳಿದ್ರೆ ಬಾಕ್ಸ್ ಕೂರಿಸಿದ್ದಾರೆ. ಅಲ್ಲಿ ಎಲ್ಲರ ಮಕ್ಕಳು ಡಿವೈಡ್ ಮಾಡಲಿಕ್ಕೆ ಒಂದೊಂದು ಬಾಕ್ಸ್ಗಳನ್ನ ಮಾಡಲಾಗಿದೆ. ಅಲ್ಲಿ ಸೋಲ್ಜರ್ಸ್ಗಳು ನಿಂತಿದ್ದಾರೆ. ಅಲ್ಲಿ ಹಿಂದೆ ಉಳಿಬಾರ್ದು, ಈ ಥರ ಹಿಂದೆ ಉಳ್ಕೊಂಡ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಒಟ್ಟಿಗೆ ಓಡಬೇಕು. ತುಂಬ ಚೆನ್ನಾಗಿ ಓಡ್ತಿದ್ದಾರೆ. ಗ್ರೌಂಡು ಸಿಂಥೆಟಿಕ್ ಗ್ರೌಂಡು, ಶೂ ಹಾಕೊಂಡು ಓಡ್ಬೋದಾ? ಇಲ್ಲ, ಶೂ ಹಾಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಬರಿಗಾಲಲ್ಲೇ ಓಡಬೇಕು. ಇಲ್ಲಿ ಪಕ್ಕ ಶೂನ ಪ್ರೊವೈಡ್ ಮಾಡಲಾಗಿದೆ, ರೆಸ್ಟ್ರಿಕ್ಷನ್ ಆಗಿದೆ. ಯಾರು ಕೂಡ ಶೂ ಹಾಕೊಂಡು ಓಡೋಂಗೆ ಇಲ್ಲ. ಶೂನ ಹಾಕೊಂಡು ಪ್ರಯತ್ನ ಮಾಡೋಕೋಬೇಡಿ, ನೀವು ಬರಿಗಾಲಲ್ಲೇ ಓಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇದ್ದಾರೆ ಮಕ್ಕಳು ಓಡ್ತಾನೆ ಇದ್ದಾರೆ. ಇದು 3ನೇ ರೌಂಡ್ ಮುಗಿತಾ ಇದೆ. ಆಲ್ಮೋಸ್ಟ್ 3ನೇ ರೌಂಡ್ ಬರ್ತಾ ಇದೆ. ನೆಕ್ಸ್ಟ್ 4ನೇ ರೌಂಡ್ಗೆ ತಯಾರಿ ಆಗ್ತಾ ಇದ್ದಾರೆ ಮಕ್ಕಳು. ಫಸ್ಟಲ್ಲಿ ಓಡ್ತಂಥ ಒಂದು ಕ್ಯಾಂಡಿಡೇಟು ಸುಮಾರು ಒಂದು 15-20 ಮೀಟರ್ ಗ್ಯಾಪ್ ಇಟ್ಕೊಂಡು ಓಡ್ತಿದ್ದಾನೆ. 3ನೇ ರೌಂಡ್ ಮುಗಿತಾ ಇದೆ. 3rd ರೌಂಡ್ ಅಲ್ಲಿ ತೋರಿಸ್ತಿದ್ದಾರೆ ನೋಡಿ, ಸೈನಿಕರು ಫ್ಲಾಗ್ ಅಲ್ಲಿ ಒಂದು ಸ್ಟಿಕ್ ಇಟ್ಕೊಂಡು ತೋರಿಸೋ ಬೋರ್ಡು. 3 ರೌಂಡ್ ಮುಗಿತಂತ ತೋರಿಸಿದ್ದಾರೆ. ಟೈಮಿಂಗ್ ಚೆನ್ನಾಗಿ ಬರ್ತಾ ಇದೆ. ಟೈಮಿಂಗ್ ಏನು ಸಮಸ್ಯೆ ಇಲ್ಲ. ಮಕ್ಕಳು ನೋಡಿದಾಗ ಈ ಕರ್ವಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳ್ತಿದ್ರಲ್ಲ, ಕರ್ವಲ್ಲಿ ಪ್ರಾಬ್ಲಮ್ ಸ್ವಲ್ಪ ಸ್ಲೋ ಆಗ್ಬೋದು. ಅದೇ ಥರ ಸಮಯ ಕೂಡ ಜಾಸ್ತಿ ಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ. ನೋಡಿ, ಇಲ್ಲಿ ಹಿಂದೆ ಉಳಿದಂಥ ಮಕ್ಕಳನ್ನ ತಂದು ಇಲ್ಲಿ ಕೂರಿಸ್ತಾನೆ ಇದ್ದಾರೆ. ಅದಕ್ಕೆ ಹಿಂದೆ ಉಳಿಯಕ್ಕೆ ಹೋಗಬೇಡಿ, ಪ್ರಯತ್ನ ಮಾಡ್ತಾ ಮುಂದೆ ನುಗ್ತಾನೆ ಇರಿ. 6 ತಿಂಗಳು, ವರ್ಷ ಪೂರ್ತಿ ನೀವು ತಯಾರಿ ಮಾಡಿದ್ದೀರಾ. ಇಲ್ಲಿ ಶ್ರಮಪಟ್ಟು ಒಂದೇ ಒಂದು ಸಮಯ ನೀವು ಶ್ರಮ ಪಟ್ಬಿಟ್ರೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ಹಿಸ್ಟ್ರಿನಲ್ಲಿ ಒಂದು ಹೊಸ ಪೇಜಿನ ಕ್ರಿಯೇಟ್ ನೀವೇ ಮಾಡ್ಕೊಂಡಾಗುತ್ತೆ. ತುಂಬ ಚೆನ್ನಾಗಿದೆ. ಮಕ್ಕಳು ಓಡ್ತಾ ಇದ್ದಾರೆ. 4ನೇ ರೌಂಡು, 4th ರೌಂಡ್ ಓಡ್ತಾರಂಥದ್ದು. ಯಾರು ಹಿಂದೆ ಉಳಿದು ತಂದು ಬಿಡ್ತಾನೆ ಇದ್ದಾರೆ. ಇಲ್ಲಿ ಯಾರಿಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ. ಸೊ ಪೊಲೀಸ್ ಜಾಸ್ತಿ ಇಲ್ಲಿ ವ್ಯವಸ್ಥೆ ಮಾಡಿ ಬಂದೋಬಸ್ತ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಯಾರು ಕೂಡ ಹೊರಗಡೆ ವಿಡಿಯೋ ಮಾಡ್ಕೊಬೇಡಿ ಅಂತೇಳಿ. ಅದು ಕೂಡ ನಮ್ಮ ಕ್ಯಾಂಡಿಡೇಟು ವಿಡಿಯೋನ ಮಾಡಿಕೊಂಡು ಕಳಿಸ್ಕೊಡ್ತಾ ಇರೋದೇ ಬಹಳ ಹೊಗಳಿಕೆ. ಇಂಥ ನಮ್ಮ ಕ್ಯಾಂಡಿಡೇಟ್ ಪರಿಶ್ರಮಕ್ಕೆ ನೀವು ಕೂಡ ಒಂದು ಲೈಕ್ ಕೊಡಲೇಬೇಕು. ನೋಡಿ, ಬರ್ತಾ ಇದ್ದಾನೆ. ನೆಕ್ಸ್ಟು 4th ರೌಂಡು ಮುಗೀತು. ಈಗ 5th ರೌಂಡು ಶುರು ಆಗ್ತದೆ ನೋಡಿ. 4th ರೌಂಡ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಮಕ್ಕಳು ಇನ್ನು ಹಿಂದೆ ಉಳಿದ್ರೆ ತೆಗೆದಾಕ್ಬಿಡ್ತಾರೆ ಈಗ. ಯಾಕೆಂದ್ರೆ ನೆಕ್ಸ್ಟ್ ಮಿಕ್ಸಪ್ ಬಂದಿದೆ. 4th ರೌಂಡ್ ಕಂಪ್ಲೀಟ್. ಈಗ ತೋರಿಸಿದ್ರೆ 4th ರೌಂಡ್ ಕಂಪ್ಲೀಟು. 5th ರೌಂಡ್ ಶುರು ಆಗ್ತಾ ಇದೆ. 4 ನಿಮಿಷ 5 ಸೆಕೆಂಡ್ ಆಗ್ತಾ ಇದೆ. ಅಂದರೆ 4th ರೌಂಡ್ ಕಂಪ್ಲೀಟ್ ಆಗಿ ಈಗ 5th ರೌಂಡ್ಗೆ ತಯಾರಿ ಆಗ್ತಾರೆ ಮಕ್ಕಳು. ವೆರಿ ಗುಡ್. ತುಂಬ ಚೆನ್ನಾಗಿ ಓಡ್ತಿದ್ದಾರೆ. ಯಾರು ಹಿಂದೆ ಉಳಿದವ್ರನ್ನ ತಂದೆ ಒಳಗಡೆ ಕೂರಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಸೈನಿಕರು ಪ್ರತಿಯೊಂದು ಜಾಗದಲ್ಲೂ ಮೂಲೆ ನಿಂತಿದ್ದಾರೆ. ಈ ಕರ್ವ್ನಲ್ಲಿ ಓಡಬೇಕಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇರಲಿ. ಸ್ವಲ್ಪ ಬಾಡಿ ಜುಗ್ಸಿ ಲೆಫ್ಟ್ಗೆ ಓಡಬೇಕು. ಅಲ್ಲಿ ಅಂಥದ್ದೇನು ಕಷ್ಟ ಆಗುತ್ತೆ ಅಂತೇನಿಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ಹೇಳೋದು ನಾನು ಯಾವಾಗಲೂ ಕೂಡ, ನೀವು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಎಲ್ಲ ಥರ ಗ್ರೌಂಡಲ್ಲೂ ಪ್ರಾಕ್ಟೀಸ್ ಮಾಡಿ, ಒಂದೇ ಗ್ರೌಂಡ್ ಪ್ರಾಕ್ಟೀಸ್ ಮಾಡಬೇಡಿ ಅಂತ ಹೇಳ್ತೀನಿ. ಎಲ್ಲ ಕರ್ವ್ ಚೆನ್ನಾಗಿ ಬೇಕು, ಸ್ಟೇಡಿಯಮ್ ಬೇಕು ಅಂತ ಯೋಚನೆ ಮಾಡ್ತೀರಾ, ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಒಂದು ಬಾಕ್ಸ್ ಸ್ಟೆಪ್ ಇರುವಂಥ ಜಾಗದಲ್ಲೂ ಕೂಡ ತಯಾರಿ ಮಾಡ್ಕೋಬೇಕು, ರೋಡಲ್ಲೂ ತಯಾರು ಮಾಡಬೇಕು, ಮಡ್ಗ್ರೌಂಡು ತಯಾರು ಮಾಡ್ಕೋಬೇಕು. ಮತ್ತು ನೀರೊಂದು ಜಾಗದಲ್ಲೂ ನೀವು ಕೂಡ ತಯಾರು ಮಾಡಿಕೊಂಡ್ರೆ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬಂದಾಗ ಎದುರಿಸಲಿಕ್ಕೆ ಈಸಿ ಆಗುತ್ತೆ. ಬರಿಗಾಲಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈಗ 5ನೇ ರೌಂಡ್ ಕಂಪ್ಲೀಟ್ ಆಗ್ತಾ ಇದೆ. ಟೈಮ್ ನೋಡ್ತಿದ್ದಾರೆ ನೀವು, 4 ನಿಮಿಷ 55 ಸೆಕೆಂಡ್ ಆಗ್ತಾ ಇದೆ. ಇನ್ನು 5 ನಿಮಿಷ ಮುಗಿಯಕ್ಕೆ ಬಂತು. 5ನೇ ರೌಂಡ್ ಕಂಪ್ಲೀಟ್ ಆಗ್ತಾ ಇದೆ.
ತುಂಬ ಚೆನ್ನಾಗಿ ಓಡ್ತಿರೋ ಮಕ್ಕಳು, ಏನು ಸಮಸ್ಯೆ ಏನಿಲ್ಲ. ಹಿಂದೆ ಉಳಿದಂಥವ್ರನ್ನ ತಗೊಂಡು ಕೋರಿಸ್ತಿದ್ದಾರೆ. 5 ರೌಂಡ್ ಕಂಪ್ಲೀಟ್ ಅಂತ ಇಲ್ಲಿ ತೋರಿಸ್ತಾರೆ ನೋಡಿ. ಪರವಾಗಿಲ್ಲ, ಒಂದು ರೌಂಡ್ ಕಂಪ್ಲೀಟ್ 1 ನಿಮಿಷಕ್ಕೆ ಬರ್ತಾ ಇದ್ದಾರೆ. ಒಂದು ರೌಂಡ್ ಕಂಪ್ಲೀಟ್ 1 ನಿಮಿಷಕ್ಕೆ ಬರ್ತಾ ಇದ್ದಾರೆ ಅಂದರೆ 5ನೇ ರೌಂಡು ಮುಗಿತಾ ಇದೆ. ಒಂದು ರೌಂಡ್ ಕಂಪ್ಲೀಟ್ ಎಷ್ಟು ಮೀಟ್ರ್ ಬರುತ್ತಪ್ಪ ಅನ್ನೋಯ್ತು ಅಂದರೆ ಟೋಟಲ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಕಂಪ್ಲೀಟ್ 290 ಮೀಟ್ರ್ ಬರುತ್ತೆ. 290 ಮೀಟ್ರ್ ಹತ್ತಿರ ಬರುತ್ತೆ. ಒಂದು 10-20 ಮೀಟ್ರ್ ಹಿಂದೆ ಮುಂದೆ ಆಗ್ಬೋದು. ಲಾಸ್ಟ್ ಫಿನಿಶ್ ಹೊಡಿಗ ಎಂಡಿಂಗ್ ಹೋಗಿ ಮುಗಿತಾನೆ. ಇಲ್ಲಿ ಸ್ಟಾರ್ಟ್ ಮಾಡಿದ ಪಾಯಿಂಟ್ ಆಪೋಸಿಟ್ ಟಿಕೆಟ್ ಲೆಫ್ಟ್ಗೆ, ಇಲ್ಲಿ ಫಿನಿಶಿಂಗ್ ಪಾಯಿಂಟ್ ಆಗ್ತಾ ಇರೋದು ಮುಂದೆ ನೋಡ್ತಾರೆ. ಯಾರೋ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ, ತುಂಬ ಚೆನ್ನಾಗಿ ಹೊಡ್ತಿದ್ದಾನೆ. ಟೈಮಿಂಗ್ ನೋಡಿ, ಇವತ್ತು 5:30 ಆಗೋಗಿದೆ. ಆದರೂ ಕೂಡ ಇನ್ನೂ ಎಕ್ಸ್ಟೆಂಟ್ ಅಂದರೆ ಫಸ್ಟ್ ಗ್ರೂಪ್ನ ತಗೊಳ್ತಾನೆ ಇದ್ದಾರೆ. ಇನ್ನು ಫಸ್ಟ್ ಗ್ರೂಪ್ನ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಟೈಮ್ ಜಾಸ್ತಿ ಕೊಡಲಾಗಿದೆ. ಸೊ ನೋಡ್ತಿದ್ದೀರಲ್ಲ, ಸಂಪೂರ್ಣ 1600 ಮೀಟರ್ ಕಂಪ್ಲೀಟ್ ತೊಗೊಳಗಾಗಿದೆ ನೋಡಿ. ಮುಗೀತು, ಒಂದು ಬ್ಲೂ ಫ್ಲಾಗ್ ಎತ್ತಿದ್ರು. ಈಗ ಫಸ್ಟ್ ಗ್ರೂಪ್ ಮುಗೀತು. ಸೆಕೆಂಡ್ ಗ್ರೂಪ್, ಇಲ್ಲಿಂದ ಸೆಕೆಂಡ್ ಗ್ರೂಪ್ ತೊಗೊಳ್ತಿದ್ದಾರೆ. 5:49 ಟೈಮು. ಇದು ಫಸ್ಟ್ ಬ್ಯಾಚಿನಲ್ಲಿ ಮಕ್ಕಳಿಗೆ ತುಂಬ ಕಷ್ಟ ಆಗಿದೆ. ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ರು. ಕೇವಲ 6 ಮಕ್ಕಳು ತೊಗೊಂಡಿದ್ದು ನೋಡಿ. 6 ಮಕ್ಕಳು ಟೈಮ್ನ ಬೇಗ ಪಕ್ಕನೆ 5:50 ನಿಲ್ಲಿಸ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಗ್ರೂಪ್ ನೆಕ್ಸ್ಟ್ ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಕೇವಲ 6 ಮಕ್ಕಳು